ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬಹುಶಃ ರೇಣುಕಾಸ್ವಾಮಿಯ ಕೊಲೆಗೆ ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್ಗಳೇ ಕಾರಣನಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದಿವೆ. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರುವಂತಹ ಮೆಸೇಜಸ್ ಬರೋಬ್ಬರಿ 200 ಮೆಸೇಜ್ನ ಕಳಿಸಿದ್ನಂತೆ ರೇಣುಕಾಸ್ವಾಮಿ. 200ಕ್ಕೂ ಹೆಚ್ಚು ಮೆಸೇಜ್ಗಳು ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತವೆ. ಫೆಬ್ರವರಿ ತಿಂಗಳಿಂದ ಪವಿತ್ರಗೆ ನಿರಂತರವಾಗಿ ಮೆಸೇಜಸ್ ಅನ್ನ ಕಳಿಸ್ತಾ ಇದ್ದಂತೆ. ಅದು ಅಂತಿಂತ ಮೆಸೇಜಸ್ ಅಲ್ಲ, ಎಲ್ಲವೂ ಕೂಡ ಅಶ್ಲೀಲ ಮೆಸೇಜ್ಗಳು, ಅದರಲ್ಲಿ ಫೋಟೋಸ್ ಇತ್ತು, ಅದರಲ್ಲಿ ಕೆಲವೊಂದಷ್ಟು ವಿಡಿಯೋಸ್ ಅನ್ನ ಈತ ಕಳಿಸಿದ್ದ ಅನ್ನುವಂಥದ್ರ ಬಗ್ಗೆ ಪೊಲೀಸ್ ಮೂಲಗಳು ಮಾಹಿತಿಯನ್ನು ಸ್ಪಷ್ಟಪಡಿಸಿವೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಜಪ್ಪ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಈ ಮುಂಚೆನೂ ಕೂಡ ಸುದ್ದಿ ಇತ್ತು ರೇಣುಕಾಸ್ವಾಮಿಯ ಕೊಲೆಗೆ ಬಹುಶಃ ಆತ ಕಳಿಸಿರುವಂತಹ ಒಂದು ಮೆಸೇಜಸ್ ಅಥವಾ ವಿಡಿಯೋಸ್ ಇದೆಲ್ಲವೂ ಕೂಡ ಕಾರಣ ಇರಬಹುದು ಅಂತೇಳಿ. ಬಟ್ ಒಂದಲ್ಲ ಎರಡಲ್ಲ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಫೆಬ್ರವರಿ ತಿಂಗಳಿಂದ 200ಕ್ಕೂ ಹೆಚ್ಚು ಮೆಸೇಜಸ್ ಅಂತ ಹೇಳಿದ್ರೆ ಏನೆಲ್ಲವೂ ಕೂಡ ಈ ಥರದ ಒಂದು ಮೆಸೇಜಸ್ ಈತ ಮಾಡಿದ್ದ ಅನ್ನೋದಕ್ಕೇನೆ ಸಿಟ್ಟಿಗೆದ್ದು ಆತನನ್ನು ಅಲ್ಲಿ ಕರೆಸಿ ಹೊಡೆದಿದ್ದು, ಅದಾದ ನಂತರ ಆತ ಸತ್ತಿದ್ದು ಬಹುಶಃ ಇದು ಕಾರಣ ಆಗಿರಬಹುದು ಅಂತ ಅನ್ಸುತ್ತಾ ರಾಜಪ್ಪ? ಏನು ಹೇಳ್ತಾರೆ ಪೊಲೀಸ್ ಮೂಲಗಳು? ರೆಹಮಾನ್, ರೇಣುಕಾಸ್ವಾಮಿ ಕೊಲೆಗೆ ಪ್ರಮುಖವಾದಂತಹ ಕಾರಣನೇ ಆತ ಪವಿತ್ರ ಗೌಡಗೆ ಮಾಡಿದಂತಹ ಮೆಸೇಜ್ಗಳು. ಪವಿತ್ರ ಗೌಡಗೆ 2024 ಫೆಬ್ರವರಿ ತಿಂಗಳಿಂದ ಆತ ಮೆಸೇಜನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಸುಮಾರು 200ಕ್ಕೂ ಹೆಚ್ಚು ಮೆಸೇಜ್ಗಳನ್ನು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ನಿರಂತರವಾಗಿ ಕಳಿಸೋದ್ರ ಮೂಲಕವಾಗಿ ಒಂದು ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ದ ಅನ್ನುವಂಥದ್ದು ಕೂಡ ತನಿಖೆಯಿಂದ ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ಎಲ್ಲ ವಿಚಾರವನ್ನು ದರ್ಶನ್ ಕಿವಿಗೆ ಬಿದ್ದ ನಂತರದಲ್ಲಿ ಆತನನ್ನು ಕರೆದುಕೊಂಡು ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿ ಮರ್ಡರ್ ಅನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ತನ್ನ ಖಾಸಗಿ ಫೋಟೋಗಳೆಲ್ಲವನ್ನು ಕೂಡ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿ ಒಂದು ರೀತಿಯಾಗಿ ವಿಕೃತಿಯನ್ನು ಮೆರಿತಾ ಇದ್ದ ಅನ್ನುವಂತಹ ಒಂದಿಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇರುವಂಥದ್ದು. ಆದರೆ ಪವಿತ್ರ ಗೌಡ ರೇಣುಕಾಸ್ವಾಮಿರನ್ನ ಕರೆಸಿ ಬುದ್ಧಿ ಹೇಳಿ ಆತನಿಗೆ ಒಂದಿಷ್ಟು ಸಿಂಪಲ್ ಆಗಿ ಹೊಡೆಯೋದ್ರ ಮೂಲಕ ಆತನಿಗೆ ಕಳಿಸ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇರುತ್ತೆ. ಅದಾದ ಬಳಿಕ ಆತನನ್ನು ಕರೆದುಕೊಂಡು ಬಂದು ಹಿಗ್ಗಾಮುಗ್ಗ ಥಳಿಸಿ ಆತನ ಕೊಲೆ ಹಂತಕ್ಕೆ ಹೋಗುತ್ತೆ ಅನ್ನುವಂತಹ ಸಣ್ಣ ಅಂದಾಜು ಕೂಡ ಪವಿತ್ರ ಗೌಡಗೆ ಇರೋದಿಲ್ಲ. ಜೊತೆಗೆ ಆಕೆ ಕೂಡ ಬಂದು ಅಂದರೆ ಶೆಟ್ಗೆ ಬಂದು ಆಕೆ ಕೂಡ ಬಂದು ಚಪ್ಪಲಿಂದ ಥಳಿಸಿ ಕೂಡ ಹೋಗ್ತಾರೆ. ಅದಾದ ಬಳಿಕ ವಿನಯ್ ಸೇರಿದಂತೆ ಉಳಿದಂತಹ ಗ್ಯಾಂಗ್ ಏನಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆತನನ್ನು ಮರ್ಡರ್ ಮಾಡಿರುವಂಥದ್ದು. ಪೊಲೀಸರ ತನಿಖೆ ಮುಂದೆ ಕೂಡ ಇದನ್ನೇ ಪವಿತ್ರ ಗೌಡ ಹೇಳಿರುವಂಥದ್ದು. ಅಂದರೆ ಕೊಲೆ ಹಂತಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಸಣ್ಣ ಅಂದಾಜು ಕೂಡ ನನಗೆ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ರಾಮ, ಓಕೆ, ಥ್ಯಾಂಕ್ ಯು ರಾಜಪ್ಪ.